ನ್ಯೂಜಿಲೆಂಡ್ ವಿರುದ್ಧ ಹೋದಂಥ ಮಾನ, ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ಹೋದಂಥ ಮಾನವನ್ನು ಈಗ ಮತ್ತೆ ಉಳಿಸ್ಕೊಳ್ಳುವಂಥ ಕಾರ್ಯವನ್ನು ಆಸ್ಟ್ರೇಲಿಯಾದ ಪರ್ತ್ ಮ್ಯಾಚಲ್ಲಿ ಮಾಡ್ತಾ ಇದೆಯಾ ಭಾರತ ಅಂತ ಅನಿಸ್ತದೆ. ಯಾಕಂದರೆ ಅದ್ಭುತ ಸಾಧನೆ, ಅದ್ಭುತ ಪ್ರದರ್ಶನವನ್ನು ಭಾರತ ತಂಡದ ಸದಸ್ಯರು ಮಾಡ್ತಾ ಇದ್ದಾರೆ, ಕ್ರಿಕೆಟ್ ತಂಡದ ಸದಸ್ಯರು. ಅದರಲ್ಲೂ ಕೂಡ ಫಸ್ಟ್ ಇನ್ನಿಂಗ್ಸ್ ನೋಡಿದರೆ ಎಲ್ರಿಗೂ ಕೂಡ ಗಾಬರಿ ಆಯಿತು. ಮತ್ತೆ ಏನಪ್ಪ ಇವರು ನ್ಯೂಜಿಲೆಂಡ್ ವಿರುದ್ಧ ಆಡಿದ ರೀತಿಯಾಗಿ ಆಡ್ತಾ ಇದ್ದಾರಾ ಅಂಥೇಳಿ. ಯಾಕಂದರೆ ಒಬ್ಬರ ಮೇಲೆ ಒಬ್ಬರು ಔಟಾಗಿ ಪರೇಡನ್ನೇ ನಡೆಸಿದರು ನ್ಯೂಜಿಲೆಂಡ್ನ ವಿರುದ್ಧ. 4 ಮ್ಯಾಚ್ಗಳಲ್ಲಿ ಹೀನಾಯ ಪ್ರದರ್ಶನ ಭಾರತದಿತ್ತು, ಭಾರತ ತಂಡದ ಸದಸ್ಯರದಿತ್ತು. ಅದರಲ್ಲೂ ಕೂಡ ಕೊಹ್ಲಿ ಅಂತೂ 4 ಮ್ಯಾಚಲ್ಲಿ ಅವರು ಟೋಟಲ್ ಪಡೆದಂಥ ರನ್ ಏನಿದೆ ನೋಡಿದ್ರೆ 100 ರನ್ಸ್ ಕೂಡ ಮೀರೋದಿಲ್ಲ. ಆ ರೀತಿಯಾದಂಥ ಕಳಪೆ ಪ್ರದರ್ಶನ ಇತ್ತು. ಬಹುತೇಕ ರಿಷಬ್ ಪಂತ್ ಹೊರತುಪಡಿಸಿದಂತೆ ಇನ್ನುಳಿದಂತೆ ಎಲ್ಲ ಆಟಗಾರರು ತುಂಬ ಹೀನಾಯ ಪ್ರದರ್ಶನವನ್ನು ಕೊಟ್ಟಿದ್ದರು. ಸೊ ಆಸ್ಟ್ರೇಲಿಯಾದಲ್ಲಿ ಅದೇ ರೀತಿಯಾದಂಥ ಸಿಚುವೇಶನ್ ಆಗುತ್ತಾ, ಯಾರನ್ನು ಕಳಿಸ್ಬೇಕು, ಸೀನಿಯರ್ಸನ್ನೇನಾದರೂ ಕಳಿಸ್ಬೇಕಾ, ಪೂಜಾರ ಅಂತ ಬ್ಯಾಟ್ಸ್ಮನ್ ಇದ್ದರೆ ಚೆನ್ನಾಗಿರೋದು ಅಂಥೇಳಿ ಭಾಳಷ್ಟು ಜನ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದರು. ಬಟ್ ಆದರೂ ಕೂಡ ಗಂಭೀರ್ ಮಾರ್ಗದರ್ಶನದಲ್ಲಿ, ಯಾಕಂದರೆ ಅವ್ರ ಮಾರ್ಗದರ್ಶನದಲ್ಲಿ ಮ್ಯಾಚ್ ಈಗಾಗಲೇ ಶುರುವಾಗಿದೆ, 3 ದಿನ ಮುಗಿದಿದೆ. ಮೊದಲ ಇನ್ನಿಂಗ್ಸ್ ಇಂಡಿಯಾನು ಬ್ಯಾಟಿಂಗ್ ಆಡಿದೆ, ಆಸ್ಟ್ರೇಲಿಯಾನು ಬ್ಯಾಟಿಂಗ್ ಆಡಿದೆ. 2ನೇ ಇನ್ನಿಂಗ್ಸಲ್ಲಿ ಇಂಡಿಯಾದ ಅಮೋಘ ಪ್ರದರ್ಶನ, ಅದರಲ್ಲೂ ಕೂಡ ವರ್ಲ್ಡ್ ರೆಕಾರ್ಡ್ ಆಸ್ಟ್ರೇಲಿಯಾದ ವಿರುದ್ಧ 201. ಮೊದಲ ವಿಕೆಟ್ಗೆ ಇಬ್ಬರು ಅಮೋಘವಾದಂಥ ಪಾರ್ಟ್ನರ್ಶಿಪ್ಪನ್ನು ಮಾಡಿದ್ದಾರೆ. KL ರಾಹುಲ್ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿರೋದು, ಅವರು ಸೆಂಚುರಿ ಮಿಸ್ ಮಾಡಿಕೊಂಡ್ರು, ಅಫ್ಕೋರ್ಸ್ ನಿಜ, ಬಟ್ ಕನ್ನಡಿಗ, ಬಟ್ ಅದ್ಭುತವಾದಂಥ ಬ್ಯಾಟಿಂಗ್. ಯಾಕಂದರೆ ಅಲ್ಲಿ ನಿಮಗೆ 22 ಬಾಲ್ಗೆ 1 ರನ್ನನ್ನು ಹೊಡೆಯೋದು, ನಿಮಗೆ ಬಾಲ್ಗಳನ್ನು ನೀವು ಹೆಚ್ಚು ಬಳಸ್ಕೊಂಡು ಹೆಚ್ಚು ಡಿಫೆನ್ಸ್ ಮಾಡ್ಕೋತಾ ಆಟ ಆಡೋದು ಆಸ್ಟ್ರೇಲಿಯಾದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಬೌನ್ಸಿ ಟ್ರ್ಯಾಕ್ ಇರುವಂಥ ಪಿಚ್. ಮೊದಲ ಇನ್ನಿಂಗ್ಸಲ್ಲಿ ಇಂಡಿಯಾ ಆಲ್ಔಟ್ ಆಗಿರೋದು 150 ರನ್ ಆಲ್ಔಟ್ ಆಗಿಬಿಟ್ರು. ಸೊ ಇದನ್ನು ನೋಡ್ತಾ ಹೋದರೆ ಯಾವ ಲೆವೆಲ್ಗೆ ಪಿಚ್ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋವಂಥ ವಿಚಾರ. ಈ ರೀತಿ ಇಂಡಿಯಾದವರು 150ಗೆ ಆಲ್ಔಟ್ ಆದಮೇಲೆ ಇನ್ನು ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ಗಳು ಬಿಡಪ್ಪ ಒಂದು 250 to 300 ಹೊಡಿತಾರೆ ಅಂತಲೇ ಎಲ್ಲರೂ ಭಾವಿಸಿದರು. ಬಟ್ ಸಿಚುವೇಶನ್ ತುಂಬಾ ಡಿಫ್ರೆಂಟ್ ಆಯಿತು. ಯಾಕಂದರೆ ಕ್ಯಾಪ್ಟನ್ ಲೀಡಾಗಿ ತೆಗೆದುಕೊಂಡು ಅವರೇ 5 ವಿಕೆಟನ್ನು, ಬೂಮ್ರಾ 5 ವಿಕೆಟ್ ತೆಗೆದುಕೊಂಡಿರೋದು ಅದ್ಭುತ. ಅವ್ರ ಫಾರ್ಮನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. 5 ವಿಕೆಟ್ ತೆಗೆದುಕೊಂಡ ಪರಿಣಾಮವಾಗಿ 104ಗೆ ಆಲ್ಔಟ್ ಆದರು ಆಸ್ಟ್ರೇಲಿಯಾದವರು. ಸೊ ಇದರಿಂದ 2ನೇ ಇನ್ನಿಂಗ್ಸಲ್ಲಿ ಇಂಡಿಯಾ ದೊಡ್ಡ ರನ್ ಗಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಬೌನ್ಸಿ ಪಿಚ್ ಇದೆ, ಕಂಟಿನ್ಯೂ ಅದೇ ರೀತಿಯಾದಂಥ ಸಿಚುವೇಶನ್ ಇದೆ. ಒಂದಷ್ಟು ರನ್ ಹೊಡೆದ್ರೂ ಕೂಡ ನಿಮಗೆ 200-250 ಅಂದರೆ ಹೆಚ್ಚಾಗೋಯ್ತು ಅಂತಲೇ ಎಲ್ಲರೂ ಕೂಡ ಭಾವಿಸಿದರು. ಯಾಕಂದರೆ ಕ್ರಿಕೆಟ್ ತಜ್ಞರು ಹೇಳ್ತಾ ಇದ್ದಿದ್ದು. ಬಟ್ ಸಿಚುವೇಶನ್ ನೋಡಿದ್ರೆ 2ನೇ ಇನ್ನಿಂಗ್ಸಲ್ಲಿ ಇಂಡಿಯಾದ ಬ್ಯಾಟಿಂಗ್ ಅಮೋಘ ಪ್ರದರ್ಶನ. ಮೊದಲನೇ ವಿಕೆಟ್ಗೆ 201 ವರ್ಲ್ಡ್ ರೆಕಾರ್ಡ್, ಅದರಲ್ಲೂ ಕೂಡ ಆಸ್ಟ್ರೇಲಿಯಾದ ವಿರುದ್ಧ ಪಾರ್ಟ್ನರ್ಶಿಪ್. ಆನಂತರ ಕೂಡ ಕೊಹ್ಲಿ ಮೇಲೆ ಭಾಳಷ್ಟು ರೀತಿಯಾದಂಥ ನಿರೀಕ್ಷೆ ಇತ್ತು. ಮೊದಲ ಮ್ಯಾಚಲ್ಲೂ ಕೂಡ ಅದೇ ರೀತಿಯಾಗಿ 4 ರನ್ ಹೊಡೆದು ಔಟ್ ಆಗಿದ್ದರು. ಈ ಮ್ಯಾಚಲ್ಲಾದ್ರೂ, ಈ ಇನ್ನಿಂಗ್ಸಲ್ಲಾದ್ರೂ ಒಳ್ಳೆ ಆಟ ಪ್ರದರ್ಶಿಸಲೇಬೇಕಾಗಿತ್ತು. ಅವರಿಗೆ ಆ ರೀತಿಯಾದಂಥ ಒತ್ತಡನೂ ಕೂಡ ಇತ್ತು. ಸೊ ಕೊನೆಗೂ ಸೆಂಚುರಿಯನ್ನು ಬಾರಿಸಿದ್ದಾರೆ ಕಿಂಗ್ ಕೊಹ್ಲಿ ಅನ್ನೋದನ್ನು ಮತ್ತೆ ಅವರು ಸಾಬೀತುಪಡಿಸಿದ್ದಾರೆ. ಯಾಕೆ ಅಂದರೆ ಅವರ ಅದ್ಭುತವಾದಂಥ ಆಟ ಮತ್ತು ಅವರ ಕ್ಲಾಸ್ ಬ್ಯಾಟಿಂಗ್ ಶೈಲಿ ಏನಿದೆ ಅದು ಯಾರನ್ನೂ ಕೂಡ ಮೀರಿಸಲ್ಲ. ಆ ರೀತಿಯಾದಂಥ ಬ್ಯಾಟಿಂಗ್. KL ರಾಹುಲ್ದು ತಂದೆ ಆದಂಥ ಸ್ಟೈಲ್ ಇದೆ. ಅದ್ಭುತವಾದಂಥ ಮತ್ತು ಪ್ರತಿಭಾವಂತ ಕ್ರಿಕೆಟ್ ಆಟಗಾರ, ಕನ್ನಡಿಗ. ಅವ್ರ ಮೇಲೆ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತಲೇ ಸಾಕಷ್ಟು ರೀತಿಯಾದಂಥ ಅವಕಾಶಗಳನ್ನೆಲ್ಲ ಕೊಟ್ಟರು. ಬಟ್ ಅವಕಾಶಗಳು ಕೊಟ್ಟರೂ ಕೂಡ ಅವರು ಸತತವಾಗಿ ಫೇಲ್ಯೂರ್ಗಳನ್ನು ಕಂಡುಕೊಂಡ್ರು. ಇವನ್ ಸ್ಟಾರ್ಟಿಂಗ್ ಅಂದರೆ ಆಸ್ಟ್ರೇಲಿಯಾದಲ್ಲಿ ಮೊದಲು ಅಭ್ಯಾಸದ ಪಂದ್ಯಗಳಲ್ಲೂ ಕೂಡ ಅವರೇನಂತ ಯಶಸ್ವಿ ಗಳಿಸಲಿಲ್ಲ. ಲಾಸ್ಟ್ ಒಂದು ಮ್ಯಾಚಲ್ಲಿ ಮಾತ್ರ ಒಳ್ಳೆ ಉತ್ತಮವಾದಂಥ ಪ್ರದರ್ಶನ ಕಂಡಿದ್ದರು. ಓಪನರ್ ಆಗಿ ಅವಕಾಶವನ್ನು ಮಾಡಿಕೊಟ್ರು. ಗೌತಮ್ ಗಂಭೀರ್ ಹೇಳಿದ್ದು, KL ರಾಹುಲ್ ಅಂತ ಬ್ಯಾಟ್ಸ್ಮನ್ ನೀವು ನಂಬರ್ 1 ಓಪನರ್ ಬ್ಯಾಟ್ಸ್ಮನ್ ಆಗಿ, ಅಥವಾ ಫಸ್ಟ್ ಡೌನ್ ಆಗಿ, ಅಥವಾ ಥರ್ಡ್ ಡೌನ್ ಆಗಿ, ಅಥವಾ 5th ಡೌನ್ನಲ್ಲೂ ಕೂಡ ಆಟ ಆಡುವಂಥ ಖ್ಯಾತಿ ಇರುವಂಥ ಆಟಗಾರ. ಸೊ ಅಂಥ ಆಟಗಾರನ ಯುಟಿಲೈಸ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಮೊದಲ ಇನ್ನಿಂಗ್ಸಲ್ಲಿ ಅವರು ಬಾಲ್ಗಳನ್ನು ಏನು ಡಿಫೆನ್ಸ್ ಮಾಡಿದ್ದಿದೆಯಲ್ಲ, 70+ ಬಾಲ್ಗಳನ್ನ ಡಿಫೆನ್ಸ್ ಮಾಡಿರೋದು ಅಷ್ಟು ಸುಲಭದ ಮಾತಲ್ಲ. ತುಂಬ ಚೆನ್ನಾಗೇ ಆಟ ಆಡಿದರು. ಬಟ್ ರನ್ ಮಾತ್ರ ಹೆಚ್ಚು ಪೇಸ್ಲಿಕ್ಕೆ ಆಗಲಿಲ್ಲ. ಬರೀ 26 ರನ್ ಮಾತ್ರ ಹೊಡ್ಲಿಕ್ಕಾಯಿತು.
ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಅಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಕೆ ಎಲ್ ರಾಹುಲ್ ಜೊತೆಗೆ ಪಂತ್ ಚೆನ್ನಾಗಿ ಆಡಿದ್ರು. ಇದರ ಜೊತೆಗೆ ನಿಮಗೆ ನಿತೀಶ್ ರೆಡ್ಡಿ ಅವರ ಬ್ಯಾಟಿಂಗ್ ಭಾಳನೇ ಇಷ್ಟ ಆಯಿತು ಮೊದಲ ಇನ್ನಿಂಗ್ಸಲ್ಲಿ. ಇನ್ನುಳಿದಂತೆ ಎಲ್ಲರೂ ಬೇಗನೆ ಔಟ್ ಆದರು. ಎರಡನೇ ಇನ್ನಿಂಗ್ಸಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಯಶಸ್ವಿ ಜೈಸ್ವಾಲ್ 161 ರನ್, ಯಾಕಂದರೆ 22 ವರ್ಷದ ಯುವಕ, ಅದರಲ್ಲೂ ಕೂಡ ಓವರ್ಸೀಸಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಆಸ್ಟ್ರೇಲಿಯಾದ ವಿರುದ್ಧ ಆಡ್ತಾ ಇರೋದು, ಅದು ಫಿಯರ್ಲೆಸ್ ಆಗಿ ಮೊದಲ ಇನ್ನಿಂಗ್ಸಲ್ಲಿ ಬೇಗ ಔಟ್ ಆಗಿರ್ಬೋದು, ಬಟ್ ಎರಡನೇ ಇನ್ನಿಂಗ್ಸಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದಾರೆ. 161 ಅವರು ಆ ಶಾಟ್ ಹೊಡೆದೇ ಇದ್ದರೆ ಬಹುಶಃ ಅವರು 200 ರನ್ ಈಸಿಯಾಗಿ ಹೊಡಿಬೋದಾಗಿತ್ತು. 200 ರನ್ ಡಬಲ್ ಸೆಂಚುರಿಯನ್ನು ಮಾಡ್ಬೋದಾಗಿತ್ತು, ಬಟ್ ಆ ಅವಕಾಶ ಮಿಸ್ ಮಾಡಿಕೊಂಡ್ರು. ಕೆ ಎಲ್ ರಾಹುಲ್ ಸಹಿತ ಅವರು ಸೆಂಚುರಿ ಮಾಡ್ಬೋದಾಗಿತ್ತು, ಬಟ್ ಉತ್ತಮವಾದಂಥ ಬಾಲ್ಗೆ ಅವರು ಔಟ್ ಆಗಬೇಕಾಯಿತು. ಯಾಕಂದರೆ ಮಿಚೆಲ್ ಸ್ಟಾರ್ಕ್ನ ಬಾಲಿಂಗ್ ಅಷ್ಟು ಅದ್ಭುತವಾಗಿತ್ತು. ಸೊ ಇದು ಹೊರತುಪಡಿಸಿದಂತೆ ಈ ಸರಿ ಕೊಹ್ಲಿ 100 ರನ್ ಮಾಡಿದ್ದಾರೆ. ನಿತೀಶ್ ರೆಡ್ಡಿ ಭಾಳ ಗಮನ ಸೆಳೆದಿರೋದು, ಯಾಕಂದರೆ ಲಾಸ್ಟ್ 5th ಡೌನಿಗೆ ಬಂದಂಥ ಬ್ಯಾಟ್ಸ್ಮನ್ ತುಂಬ ಚೆನ್ನಾಗೇ ಆಡಿದ್ದಾರೆ. ಎರಡನೇ ಇನ್ನಿಂಗ್ಸಲ್ಲೂ ಕೂಡ ತಮ್ಮ ಬ್ಯಾಟಿಂಗ್, ಯಾಕಂದರೆ ಆಲ್ರೌಂಡರ್ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದರು. ಸೊ ಈಗ ಸದ್ಯ ಕಮಾಂಡಿಂಗ್ ಪೊಸಿಷನ್ ಇಲ್ಲಿದೆ. ಯಾಕೆ ಅಂದರೆ ಎರಡನೇ ಇನ್ನಿಂಗ್ಸ್ ಇಂಡಿಯಾ ಡಿಕ್ಲೇರ್ ಮಾಡ್ಕೊಳ್ತದೆ 487 ರನ್ನಿಗೆ, 50 ರನ್ ಮೊದಲ ಇನ್ನಿಂಗ್ಸ್ನಲ್ಲಿರೋದು. ಇವೆಲ್ಲವನ್ನು ಕೌಂಟ್ ಮಾಡಿದರೆ 500+ ರನ್ಸ್ ಇತ್ತು. ಸೊ ಇದನ್ನು ಚೇಂಜ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯಾ ಇದಿಷ್ಟು ರನ್ಗಳನ್ನು ಚೇಂಜ್ ಮಾಡಲಿಕ್ಕೆ ಹೋದ್ದು ಇವತ್ತು ಅರ್ಧ ಗಂಟೆಯಲ್ಲಿ 3 ವಿಕೆಟನ್ನು ಕಳ್ಕೊಳ್ಬೇಕಾಯಿತು. ಕೇವಲ 4 ಓವರ್ ಮಾತ್ರ ಆಗಿದ್ದು 3 ವಿಕೆಟ್ಗಳನ್ನು ಕಳ್ಕೊಂಡಿದೆ. ಅದರಲ್ಲಿ 2 ಭಾಳ ಪ್ರಮುಖವಾದಂಥ ವಿಕೆಟ್ಗಳು. ಇನ್ನು ನೈಟ್ ವಾಚ್ಮನ್ ರೀತಿಯಾಗಿ ಬಂದಂಥ ಕ್ಯಾಪ್ಟನ್ ಕಮಿನ್ಸ್ ಅವರು ಕೂಡ ಔಟ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನು ಪರ್ತಲ್ಲಿ ಗೆಲ್ಲಲಿಕ್ಕೆ ಇಂಡಿಯಾ ಬರೀ 7 ವಿಕೆಟ್ಗಳು ಮಾತ್ರ ಬಾಕಿ ಇರೋದು. ಆಸ್ಟ್ರೇಲಿಯಾ ಗೆಲ್ಲಬೇಕು ಅಂದರೆ 522 ರನ್, ಬೃಹತ್ ಮೊತ್ತದ ಇದನ್ನು ಪರ್ವತ, ಅದು ಹಿಮಾಲಯ ಪರ್ವತಕ್ಕಿಂತಲೂ ಕೂಡ ಹೆಚ್ಚು ರೀತಿಯಾಗಿರೋದು. ಯಾಕಂದರೆ 4th ಡೇ 5th ಡೇ 2 ದಿನಗಳಲ್ಲಿ 522 ರನ್ ನೋಡಲಿಕ್ಕೆ 7 ವಿಕೆಟ್ಗಳು ಮಾತ್ರ ಬಾಕಿ ಇದ್ದಾವೆ. ಸೊ ಆಗತ್ತಾ ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಯಾಕಂದರೆ ಹೈಯೆಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಚೇಸ್ ಇರೋದು 414 ರನ್ ಏನೋ ಇರಬೇಕು. ಸೊ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಬಟ್ ಕ್ರಿಕೆಟಲ್ಲಿ ಯಾವುದೂ ಸಾಧ್ಯ ಇಲ್ಲ ಅಂತ, ಅಸಾಧ್ಯ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಮಿರಾಕಲ್ಸ್ಗಳೆಲ್ಲವೂ ಕೂಡ ನಡೀತಾ ಇದ್ದಾವೆ. T20 ಆದಂಥ ಮಿರಾಕಲ್ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಜೊತೆ ಆಟ ಇಬ್ಬರು 200 ಮಾಡಿದ್ದು, ಅದು ಅದ್ಭುತವಾದಂಥ ಪ್ರದರ್ಶನ T20ಯಲ್ಲಿ. ಸೊ ಅದೇ ರೀತಿ ಇಲ್ಲಿ ಕೂಡ ಏನಾದರೂ ಆಗ್ಬೋದಾ ಅಂತೇಳಿ ಆ ಚಮತ್ಕಾರ ಹೊರತುಪಡಿಸಿದ್ರೆ ನಿಮಗೆ ಇಂಡಿಯಾ ಗೆಲ್ಲೋದು ಬಹುತೇಕ ಖಚಿತ. ನಾಳೆ ಮಧ್ಯಾಹ್ನದ ಒಳಗಡೆ ಆಗುತ್ತೋ ಅಥವಾ ಕಂಪ್ಲೀಟ್ ಆಗಿದ್ರೊಳಗಡೆ ಮ್ಯಾಚ್ ಗೆಲ್ಲುತ್ತೋ ಅಂಥೇಳಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಈ ಕೊಹ್ಲಿ ಅಭಿಮಾನಿಗಳಿಗೆ ತುಂಬಾ ಸಂತೋಷ ಆಗಿದೆ. ಯಾಕಂದರೆ ಸೆಂಚುರಿ ಕಳೆದ 3-4 ವರ್ಷಗಳಿಂದ ಅವರ ಬ್ಯಾಟಿಂಗ್ ಆವ್ರೇಜ್ ತುಂಬಾ ಲೋ ಆಗ್ತಾ ಬಂತು. ಇಂಡಿಯಾದಲ್ಲಿರ್ಬೋದು ಮತ್ತು ಓವರ್ಸೀಸಲ್ಲೂ ಕೂಡ ಹೆಚ್ಚಿನ ಎಫೆಕ್ಟಿವ್ ಬ್ಯಾಟಿಂಗ್ ಅವರಿಂದ ಬಂದಿಲ್ಲ. ಸೊ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒನ್ಸ್ ಕೊಹ್ಲಿ ಫಾರ್ಮಲ್ಲಿ ಏನಾದರೂ ಬಂದರು ಅಂದರೆ ಯಾವ್ಯಾವ ಮ್ಯಾಚ್ಗಳ ವಿರುದ್ಧ ಆಡ್ತಾರೆ ಆ ಟೀಮ್ಗಳಿಗೆ ನಿಜವಾಗ್ಲೂ ಕೂಡ ಕಷ್ಟ ಕಟ್ಟಿಟ್ಟು ಇದನ್ನು ಎಲ್ಲ ಕ್ಯಾಪ್ಟನ್ಗಳು, ಕ್ರಿಕೆಟ್ ತಜ್ಞರು, ಕ್ರಿಕೆಟ್ ಲೆಜೆಂಡ್ಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ಮಾತನ್ನು ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕ್ರಿಕೆಟ್ ಜಗತ್ತಲ್ಲಿ ಸಚಿನ್ ತೆಂಡೂಲ್ಕರ್ ನಂತರ ತುಂಬಾ ಅದ್ಭುತವಾದಂಥ ಕನ್ಸಿಸ್ಟೆನ್ಸಿ ಮ್ಯಾಚ್ಗಳನ್ನು, ಕ್ರಿಕೆಟ್ ಮ್ಯಾಚನ್ನು ಆಡಿದ್ದು, ಬ್ಯಾಟಿಂಗ್ ಮಾಡಿದ್ದು ಯಾರು ಅಂದರೆ ಅದು ವಿರಾಟ್ ಕೊಹ್ಲಿನೇ, ನೋ ಡೌಟ್ ಅದರಲ್ಲಿ. ಸೊ ವಿರಾಟ್ ಕೊಹ್ಲಿನ ಬಾಬರ್ ಅಜಮ್ಗೆ ಕಂಪೇರ್ ಮಾಡೋರು ಪಾಕಿಸ್ತಾನದಲ್ಲಿ ಇದ್ದಾರೆ. ಬಟ್ ಬಾಬರ್ ಅಜಮ್ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಕೆಟ್ ಇದರಲ್ಲಿ ಜಗತ್ತಲ್ಲಿ ಕೊಹ್ಲಿಯೇ ಅದ್ಭುತವಾದಂಥ ಬ್ಯಾಟ್ಸ್ಮನ್. ಅದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಇವತ್ತು ಸೆಂಚುರಿ ಬಾರಿಸುವ ಮೂಲಕ. ಸೊ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ ಉಳ್ಕೊಂಡ್ರು. ಸೊ ಇನ್ನು ಆಸ್ಟ್ರೇಲಿಯಾ ಇಷ್ಟು 522 ರನ್ ಹೊಡೆಯೋಕ್ಕೆ ಸಾಧ್ಯ ಅಂದರೆ ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ. ಆ ರೀತಿಯಂಥ ಸಿಚುವೇಶನ್ ಇಲ್ಲ. ಈಗ ಸದ್ಯಕ್ಕಂತೂ ತುಂಬ ಹಾಟ್ ಸೀಟಲ್ಲಿರೋದು ಯಾರು ಅಂದರೆ, ವಿನ್ನಿಂಗ್ ಮೂಮೆಂಟಲ್ಲಿರೋದು ಯಾರು ಅಂದರೆ, ಅಫ್ಕೋರ್ಸ್ ಕಮಾಂಡಿಂಗ್ ಮೂಮೆಂಟಲ್ಲಿ ಯಾರು ಅಂದರೆ ಇನ್ಯಾರಲ್ಲ, ನೋ ಡೌಟ್ ಇಂಡಿಯಾ. ಸೊ ಈ ಮೂಲಕ ಪರ್ತಲ್ಲಿ ಗೆಲ್ಲುವ ಮೂಲಕ ಭಾರಿ ಡಿಫ್ರೆನ್ಸಲ್ಲಿ ರನ್ನ ಉಳಿಸ್ಕೊಂಡು ಗೆಲ್ಲುವ ಮೂಲಕ ಈ ಹಿಂದೆ ಆದಂಥ ಸೋಲೇನಿದೆ ಆ ಸೋಲಿನ ಕಹಿಯನ್ನು ಮರೆಯುವಂಥ ಕೆಲಸ. ನ್ಯೂಜಿಲೆಂಡ್ ವಿರುದ್ಧ ವೈಟ್ ವಾಶ್ ಇಂಡಿಯಾದಲ್ಲಿ ಸರಣಿಯಲ್ಲಿ ಟೂರಲ್ಲಿ ಆಗಿರೋದು ನ್ಯೂಜಿಲೆಂಡ್ ವಿರುದ್ಧ. ನಿಜವಾಗ್ಲೂ ಕೂಡ ಅದು ಆಗಬಾರ್ದಾಗಿತ್ತು. ಬಟ್
ಆ ರೀತಿಯಾಗಿ ಬ್ಯಾಟಿಂಗ್ ಪರೇಡೇ ನಡೆಸ್ಬಿಟ್ರು. ಡಬಲ್ ಡಿಜಿಟ್ಗಳು ಕೂಡ ಬರಲಿಲ್ಲ. ಆ ರೀತಿಯಾದಂಥ ತುಂಬ ಕಳಪೆ ಮಟ್ಟದ ಬ್ಯಾಟಿಂಗ್ ಮತ್ತು ಕಳಪೆ ಮಟ್ಟದ ಈವನ್ ಬಾಲಿಂಗ್ ಕೂಡ ಅದೇ ರೀತಿಯಾದಂಥ ಸಿಚುವೇಶನ್ ಇತ್ತು. ಆ ಕಾರಣಕ್ಕಾಗಿ ವೈಟ್ ವಾಶ್ ಆಯಿತು. ಸೊ ಅವುಗಳೆಲ್ಲ ಕಹಿ ಘಟನೆಗಳೇನಿದ್ದಾವೆ ಅವುಗಳನ್ನು ಮರೆಯೋ ರೀತಿಯಾಗಿ, ಯಾಕಂದರೆ ಚೆನ್ನಾಗಿ ಆಡದೇ ಇದ್ದಾಗ ಚೆನ್ನಾಗಿ ಆಡಿಲ್ಲ ಅಂಥೇಳಿ ಟೀಕೆ ಮಾಡ್ತೀವಿ, ಖಂಡಿತವಾಗಿ ಕೂಡ ಚೆನ್ನಾಗಿ ಆಡಿದಾಗ ಚೆನ್ನಾಗಿ ಆಡಿದ್ದಾರೆ ಅಂಥೇಳಿ ಅವರನ್ನು ಹೊಗಳೋದ್ರಲ್ಲಿ ಸಂಭ್ರಮಿಸೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಆ ಕಹಿ ಘಟನೆಗಳನ್ನು ಮರೆಯೋ ರೀತಿಯಾಗಿ ಗೆಲ್ಲುವಂಥ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಇಂಡಿಯಾ. ಸೊ ನಾಳೆಗೆ ಅಂದರೆ 4th ಡೇ ಇಂಡಿಯಾ ಗೆಲ್ಲುವಂಥ ಸಾಧ್ಯತೆ ಬಹುತೇಕ ಇದೆ. ಸೊ ಇನ್ನು 3 ಮ್ಯಾಚ್ಗಳಲ್ಲೂ ಕೂಡ ಯಾವ ರೀತಿಯಾಗಿರುತ್ತೆ ಅಂಥೇಳಿ, ಈ ಮೊದಲ ಮ್ಯಾಚಲ್ಲಿ ನಿಮಗೆ ಇಶಾಂತ್ ಶರ್ಮಾ ಇಲ್ಲ, 2ನೇ ಮ್ಯಾಚಿಗೆ ಇಶಾಂತ್ ಶರ್ಮಾ ಬರ್ತಾರ, ಒಂದು ವೇಳೆ ಬಂದರೆ ಯಾರನ್ನು ಹೊರಗಡೆ ಇಡಬೇಕು, ಯಾರನ್ನು ಆಡಿಸ್ಬೇಕು, ಯಾಕಂದರೆ ಟೀಮ್ 11 ಯಾರು ಇರಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾದಂಥ ಡಿಸಿಷನ್ ತೆಗೆದುಕೊಳ್ತಾರೆ. ಬಟ್ KL ರಾಹುಲ್ಗೆ ಒಂದು ಅವಕಾಶ ಇದೆ, ಯಾಕಂದರೆ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದಾರೆ. ಮೊದಲ ಇನ್ನಿಂಗ್ಸಲ್ಲಿ ಡಿಫೆನ್ಸ್ ಮಾಡಿರ್ಬೋದು, ಬಟ್ 76 ಬಾಲ್ಸ್ಗಳನ್ನು ಡಿಫೆನ್ಸ್ ಮಾಡಿದ್ದಾರೆ. ಅಷ್ಟು ಸುಲಭದ ಮಾತಲ್ಲ. ಬೌನ್ಸಿ ಟ್ರಿಕ್ ಬೌಲಿಂಗ್ ಪಿಚ್ ಅಂಥದ್ರಲ್ಲಿ KL ರಾಹುಲ್ 76 ಬಾಲ್ ಏನಾದರೂ ಅವರು ಡಿಫೆನ್ಸ್ ಮಾಡ್ತಾಯಿದ್ರೆ, ಆಡದೇ ಇದ್ದರೆ ಏನಾಗ್ತಿತ್ತು, 150 ರನ್ ಕೂಡ ಅಲ್ಲ 80 ರನ್ಸ್ಗೆ ಒಳಗಡೆನೇ ಆಲ್ಔಟ್ ಆಗ್ತಾಯಿತ್ತು ಅನ್ನುವಂಥ ಅಸಂಪ್ಷನ್ನ ಮಾಡ್ಬೋದು. 2ನೇ ಮ್ಯಾಚಲ್ಲಿ ಒಳ್ಳೆ ಬ್ಯಾಟಿಂಗನ್ನು ಆಡಿದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಹೋದರೆ 2ನೇ ಮ್ಯಾಚಿಗೆ KL ರಾಹುಲ್ಗೆ ಅವಕಾಶ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ನೋಡ್ಬೇಕು ಹೇಗಾಗತ್ತೆ ಅಂತೇಳಿ. ಬಟ್ ಕಮಾಂಡಿಂಗ್ ಪೊಸಿಷನಲ್ಲಂತೂ ಇಂಡಿಯಾ ಇರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನ್ಯೂಜಿಲ್ಯಾಂಡ್ ವಿರುದ್ಧ ಮತ್ತು ಆಸ್ಟ್ರೇಲಿಯಾದ ವಿಶ್ವಕಪ್ ಫೈನಲಲ್ಲಿ ಸೋತಂಥ ಕಹಿ ಏನಿದೆ, ಆ ಕಹಿಯನ್ನು ಮರೆತು ಗೆಲ್ಲುವ ಮೂಲಕ ನಾವು ಕೂಡ ಕಮಾಂಡಿಂಗ್ ಪೊಸಿಷನಲ್ಲಿದ್ದೀವಿ, ಒಳ್ಳೆ ಬ್ಯಾಟ್ಸ್ಮನ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಗೆ ಎಂಥ ಟೀಮ್ ಅನ್ನೋದನ್ನು ಸಾಬೀತುಪಡಿಸುವಂಥ ಕಾರ್ಯವನ್ನು ಟೀಮ್ ಇಂಡಿಯಾ ಮಾಡ್ತಾ ಇದೆ. ಅವರಿಗೆ ಅಡ್ವಾನ್ಸ್ ವಿಶಸ್, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18.